ಈಗ ಶೆಟ್ಟರ್ ಹೋಗಿರೋದ್ರಿಂದ ಯಾವುದೂ ಸಮಸ್ಯೆ ಇಲ್ಲ. ಸಂತೋಷ ಏನಕ್ಕೆ ಯಾವುದಕ್ಕಾಗಿ ಸಂತೋಷ ಯಾಕೆ ಅಂತ ನಿಮಗೆ ಯಾಕೆ ಸಂತೋಷ ಆಯ್ತು? ಅವ್ರ ಪ್ರೆಸ್ ಸ್ಟೇಟ್ಮೆಂಟ್ ನಾನು ಕೇಳಿದೆ. ನಾನು ಬಿಜೆಪಿಗೆ ವಾಪಸ್ ಹೋಗಿರ್ತಕ್ಕಂಥದ್ದು ಬಹಳ ಸಂತೋಷ ಆಯ್ತು ಅಂತ ಹೇಳಿದ್ರು. ಮತ್ತು ಅವ್ರಿಗೆ ಸಂತೋಷ ಆದ್ರೆ ನಮಗೂ ಸಂತೋಷ ಆಗ್ತದೆ. ಅಲ್ರಿ, ತವ್ರ ಮನೆ ಅಂತಕ್ಕಂಥ ರಾಜಕೀಯದಲ್ಲಿ ಆ ಪಕ್ಷದಿಂದ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಈ ಪಕ್ಷ ಅವ್ರನ್ನ ಗುರುತಿಸ್ಕೊಂಡು ಬಂದು ಇವತ್ತು ಮನೆ ಕುಂತಿರ್ತಕ್ಕಂಥ ಶೆಟ್ಟರ್ ಸಾಹೇಬರಿಗೆ ನಮ್ಮ ಪಕ್ಷ ಗುರುತಿಸ್ಕೊಂಡು ಗೌರವ ಕೊಟ್ಟು ಅವರಿಗೆ MLC ಮಾಡಿದ್ವಿ. ಅದ್ರ ಜೊತೆಗೆ ಯಾವುದೇ ನಮ್ಮ ಪಕ್ಷದ ಯಾವುದೇ ಒಂದು ಮೀಟಿಂಗ್ಗಳಲ್ಲಿರಲಿ ಅವರಿಗೆ ಮೇಲ್ಗಡೆನೆ ಕುಂದಿರಿಸ್ಕೊಂಡು ಸೀನಿಯರಿಟಿ ಸ್ಥಾನವನ್ನು ಕೊಟ್ಟಿದ್ವಿ. ಇಷ್ಟೆಲ್ಲ ಕೊಟ್ಟರು ಕೂಡ ಇವತ್ತು ದಡಿಯೋರಂತ ವಾಪಸ್ ಹೋಗಿ ನನಗೆ ಖುಷಿ ಬರ್ತದಂದ್ರೆ ನಮಗೂ ಭಾಳ ಖುಷಿ ಆಗಿದೆ. ಆ್ಯಕ್ಚುಲಿ ನಾವು ಪಟಾಕಿ ಹೊಡಿಬೇಕಾಗಿತ್ತು, ಹೊಡೆದಿಲ್ಲ ಅಷ್ಟೇ. ಹೊಡೆದಾರ ನಾನು ನೋಡಿಲ್ಲ, ನಾವು ಧಾರವಾಡಗೌಡು ನಮಗೂ ಅಷ್ಟೇ ಖುಷಿ ಆಗಿದೆ. ನಮಗೆ ಗೊತ್ತಿಲ್ಲ, ಅದೆಲ್ಲ ಅವ್ರನ್ನೇ ಕೇಳ್ಬೇಕು. ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆಲ್ ದೋಸ್ ಥಿಂಗ್ಸ್, ಬಟ್ ಸ್ಟಿಲ್ ಐ ಗಾಟ್ ಗ್ರೇಟ್ ರಿಗಾರ್ಡ್. ಕಾಂಗ್ರೆಸ್ ಪಕ್ಷಕ್ಕೆ ಅಲ್ರಿ, ನಮ್ದು ಡಬಲ್ ಡೆಕ್ಕರ್ ಬಸ್ ಇದ್ದಂಗ್ರಿ. ನಮ್ದು ಯಾರು ಎತ್ಲಾಗನ ಇಳಿಬಹುದು, ಎತ್ಲಾಗನ ಹೋಗ್ಬೋದು. ನಮ್ಮ ಬಸ್ ಇನ್ನೇನು ಸಂಬಂಧ ಇಲ್ಲ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷ ಸೇರ್ಪಡೆ ಆಗ್ತಾ ಟಿಕೆಟ್ ಇಲ್ಲ. ಈಗ ಅವರು ಅಲ್ರಿ, ಲಿಂಗಾಯತ್ ವೋಟ್ ಬ್ಯಾಂಕ್ ಅಂತಕ್ಕಂಥದ್ದು ಕೇವಲ ಬಿಜೆಪಿ ಹತ್ರ ಇದೆಯಾ ಏನ್ರಿ? ಲಿಂಗಾಯತ್ ಅಂತಕ್ಕಂಥದ್ದು ಅವರು ಬಸವವಾದಿನಲ್ಲಿ ಇರ್ತಕ್ಕಂಥದ್ದು, ನಮ್ಮ ಪಕ್ಷನೇ ಬಸವಾದಿ ಮೇಲೆ ಬಸವ ತತ್ವದ ಮೇಲೆ ಇರ್ತಕ್ಕಂಥದ್ದು. ಸೊ ವೈ ಯು ಆರ್ ಪ್ರಿಸ್ಯೂಮಿಂಗ್ ದಟ್ ಆಲ್ ಲಿಂಗಾಯತ್ಸ್ ಆರ್ ವಿತ್ ಓನ್ಲಿ ಬಿಜೆಪಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ನಮ್ಮ ಪಕ್ಷದಲ್ಲಿ ಎಲ್ಲ ಸಮಾಜದವರು ಇದ್ದಾರೆ. ಸೊ ಹೆಚ್ಚಾಗಿ ಲಿಂಗಾಯತರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, SC ST ಗಳು ಇದ್ದಾರೆ, OBC ಗಳು ಇದ್ದಾರೆ. ಎಲ್ಲ ವರ್ಗಗಳ ಜನ ನಮ್ಮ ಪಾರ್ಟಿಲಿದೆ. ಅವ್ರದ್ದು ಇರ್ತಕ್ಕಂಥ ಪಾರ್ಟಿಗೂ ನಮ್ಮ ಪಾರ್ಟಿಗೆ ಭಾಳ ವ್ಯತ್ಯಾಸ ಇದೆ. ಅವಕಾಶವಾದಿ ರಾಜಕಾರಣಿ ಅಂತ ಅನ್ಸುತ್ತಾ ಸರ್? ಇತ್ತೀಚಿನ ಸಿಚುವೇಶನ್ ನೋಡಿದ್ರೆ ಅನ್ಸುತ್ತೆ ಹಂಗೆ. ಬಿಕಾಸ್ ಅವ್ರು ಯಾಕೆ ಬಂದರು, ಯಾಕೆ ಹೋದ್ರು, ಮೇಲ್ನೋಟದಲ್ಲಿ ಅಂತೂ ಹಂಗೆ ನನಗೆ ಕಾಣ್ತಾ ಇದೆ. ಬಟ್ ಇಟ್ಸ್ ಹಿಸ್ ಪರ್ಸನಲ್ ಚಾಯ್ಸ್. ಅವ್ರ ಬಗ್ಗೆ ನಾನು ಯಾವಾಗಲೂ ಗೌರವ ಇದೆ. ಐ ಹ್ಯಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಹಿಮ್. ಬಟ್ ಇದು ನಮಗೆ ಯಾವ ರೀತಿಯಿಂದ ನಷ್ಟ ಇಲ್ಲ. ಆ್ಯಂಡ್ ನನಗೆ ವೈಯಕ್ತಿಕವಾಗಿ ಭಾಳ ಖುಷಿಯಾಗಿದೆ.